ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತುಂಬ ದಿನಗಳಾದ್ಮೇಲೆ ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನಲ್ಲಿರುವಂತಹ ಒಂದು ಅದ್ಭುತವಾದ ಮತ್ಸ್ಯಲೋಕವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ಸ್ಯಲೋಕ ಅಂದರೆ ಗೊತ್ತಿಲ್ಲದೆ ಇದ್ದವರಿಗೆ ಮತ್ಸ್ಯಲೋಕ ಅಂದರೆ ಮತ್ತೇನಿಲ್ಲ, ಇದು ಒಂದು ಫಿಶ್ ವರ್ಡ್. ಬನ್ನಿ, ಈ ಫಿಶ್ ವರ್ಡ್ ಎಲ್ಲಿದೆ, ಹೇಗಿದೆ ಮತ್ತು ಹೇಗೆ ಹೋಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವತ್ತು ನಾವು ಬೆಂಗಳೂರಿನಲ್ಲಿರುವ ನಮ್ಮ ಬೆಂಗಳೂರು ಅಕ್ವೇರಿಯಂನ ನೋಡೋದಕ್ಕೆ ಬಂದಿದ್ದೀವಿ. ಸುಮಾರು ಜನ ಬಂದಿದ್ದಾರೆ. ಅಲ್ಲಿ ಮುಂದೆ ನಿಮಗೆ ಟಿಕೆಟ್ ಕೌಂಟರ್ ಕಾಣ್ತಾ ಇರ್ಬೋದು. ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಟಿಕೆಟ್ ಪ್ರೈಸ್ ಬಂದು ಪರ್ ಪರ್ಸನ್ 118 ರುಪೀಸ್ ಇದೆ, ಇನ್ಕ್ಲೂಡಿಂಗ್ GST. ಬನ್ನಿ, ಈಗ ಟಿಕೆಟ್ ತಗೊಂಡಿದ್ದಾಯ್ತು, ಒಳಗಡೆ ಹೋಗೋಣ. ಈಗ ನಾವು ಎಂಟರ್ ಆದ ಕೂಡಲೇ ನಮಗೆ ಈ ಮಾಸ್ಟರ್ ಪ್ಲಾನ್ ಕಾಣುತ್ತೆ. ನಾವಿಲ್ಲಿ ಯಾವ್ಯಾವ ಪ್ಲೇಸಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೋಬಹುದು. ಗ್ರೌಂಡ್ ಫ್ಲೋರಲ್ಲಿ ಇವ್ರದ್ದು ಆಫೀಸ್ ಇದೆ. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅಕ್ವೇರಿಯಮ್ಸ್ ಇದೆ. ಎಂಟರ್ ಆದ ಕೂಡಲೇ ಲೆಫ್ಟ್ ಸೈಡಿಗೆ ಬಂದರೆ ನಮಗೆ ಈ ಕಾಯ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಅವರು ಫಿಶಸ್ ಎಲ್ಲ ಸಾಕಿದ್ದಾರೆ. ನೀವು ಒಂದು ವೇಳೆ ಫಿಶಸ್ನ ಫೀಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಪ್ರೇಟಾಗಿ ಟಿಕೆಟ್ ತಗೋಬೇಕು. ನೋಡಿ, ಈ ಥರ ಇದೆ ಅದು. ಇದನ್ನು ನೋಡಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಅಕ್ವೇರಿಯಂಗೆ ಹೋಗ್ತಾ ಇದ್ದೀವಿ. ಈ ಅಕ್ವೇರಿಯಂ ಬಿಲ್ಡಿಂಗ್ ಅನ್ನು ಆಕ್ಟಾಗೋನಲ್ ಶೇಪಲ್ಲಿ ಕಟ್ಟಿದ್ದಾರೆ. ಒಳಗಡೆ ಜನ ಮಾತ್ರ ಯಾವಾಗಲೂ ಹೌಸ್ಫುಲ್ ಆಗೇ ಇರ್ತಾರೆ. ಗ್ಯಾಪ್ ಸಿಕ್ತಾ ವಿಡಿಯೋ ಮಾಡ್ಕೊಬಿಡ್ಬೇಕು. ಈಗ ನಮ್ಮ ಮುಂದೆ ಏನು ಕಾಣ್ತಾ ಇದೆ, ಇದು ನೇತ್ರಾಣಿ ಐಲ್ಯಾಂಡ್ ಥೀಮಿಂದ ಕಟ್ಟಿದ್ದಾರೆ. ಅಂದರೆ ನಾವು ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕ್ಯೂಬಾ ಡೈವಿಂಗ್ ಮಾಡಿದಾಗ ನೀರು ಯಾವ ಥರ ಕಾಣುತ್ತೆ ಮತ್ತು ಅಲ್ಲಿ ಫಿಶಸ್ ಎಲ್ಲ ಯಾವ ಥರ ಕಾಣುತ್ತೆ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಸ್ಕ್ಯೂಬಾ ಡೈವಿಂಗ್ ಅಂತೂ ಇನ್ನವರೆಗೂ ಮಾಡಿಲ್ಲ, ಇದನ್ನಾದರೂ ನೋಡೋಣ. ಫಸ್ಟ್ ಫ್ಲೋರಲ್ಲಿ ಇದೇ ರೀತಿ ಸುಮಾರು ಅಕ್ವೇರಿಯಂಗಳನ್ನ ಇಟ್ಟಿದ್ದಾರೆ. ನೀವೆಲ್ಲ ನೋಡ್ಬೋದು. ನನಗೆ ಈ ಫಿಶಸ್ ಬಗ್ಗೆ ಎಲ್ಲ ಅಷ್ಟೊಂದೇನು ನಾಲೆಜ್ ಇಲ್ಲ, ಅದಕ್ಕೆ ಈ ಫಿಶ್ ಯಾವುದು ಅಂತ ಏನೂ ಹೇಳ್ತಾ ಇಲ್ಲ. ಫಸ್ಟ್ ಫ್ಲೋರಲ್ಲಿರೋ ಈ ಅಕ್ವೇರಿಯಂಗಳನ್ನೆಲ್ಲ ನೋಡಿಕೊಂಡು ನೀವು ಸೆಕೆಂಡ್ ಫ್ಲೋರ್ಗೆ ಕಾಲಿಟ್ಟರೆ ಅಲ್ಲಿ ನಿಮಗೆ ಇನ್ನೊಂದು ವರ್ಡೇ ಕಾದಿರುತ್ತೆ. ಈ ಸೆಕೆಂಡ್ ಫ್ಲೋರಲ್ಲಿ ನೀವು ಸರಿಸುಮಾರು 62 ಫಿಶ್ ಟ್ಯಾಂಕ್ಗಳನ್ನ ನೋಡ್ಬೋದು. ಈ ಫಿಶ್ ಟ್ಯಾಂಕ್ಗಳಲ್ಲಿ ಸುಮಾರು 40ರಿಂದ 50 ವೆರೈಟಿ ಫಿಶ್ಗಳನ್ನ ಇಟ್ಟಿದ್ದಾರೆ. ಈ ನಮ್ಮ ಬೆಂಗಳೂರು ಅಕ್ವೇರಿಯಂ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ 200ರಿಂದ 300 ಮೀಟರ್ಸ್ ದೂರದಲ್ಲಿದೆ. ನಾವು ಆರಾಮಾಗಿ ಮೆಟ್ರೋದಲ್ಲಿ ಬಂದು ಹೋಗ್ಬೋದು ಇಲ್ಲಿಗೆ. ಈ ಅಕ್ವೇರಿಯಂ ಅನ್ನು 1983ರಲ್ಲಿ ಕಟ್ಟಿಸಿದ್ದಾರೆ. ಈ ನಮ್ಮ ಬೆಂಗಳೂರು ಅಕ್ವೇರಿಯಂ ಅನ್ನ ಗವರ್ಮೆಂಟ್ ಅಕ್ವೇರಿಯಂ ಅಂತ ಕೂಡ ಕರೀತಾರೆ. ಇದು ಭಾರತದಲ್ಲಿರುವಂತಹ ಅತಿ ದೊಡ್ಡ ಅಕ್ವೇರಿಯಂಗಳಲ್ಲಿ ಒಂದಾಗಿದೆ. ಮತ್ತೆ ಇದನ್ನ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಅವರು ನೋಡ್ಕೊತಾ ಇದ್ದಾರೆ.
ಬನ್ನಿ ಈಗ ಈ ಸೆಕೆಂಡ್ ಫ್ಲೋರಲ್ಲಿರೋ ಈ ಅಕ್ವೇರಿಯಂಗಳನ್ನ ನೋಡ್ಕೊಬರೋಣ. ಇದರಲ್ಲಿ ಯಾವ್ಯಾವ ಫಿಶ್ ಇದೆ ಅಂತ ನಿಜವಾಗ್ಲೂ ನಂಗಂತೂ ಗೊತ್ತಿಲ್ಲ. ಗೂಗಲ್ ಲೆನ್ಸಲ್ಲಿ ಸರ್ಚ್ ಮಾಡಿದಾಗ ಸ್ವಲ್ಪ ನೇಮ್ಸ್ ತೋರಿಸ್ತು, ಅದನ್ನೇ ಹಾಕಿದ್ದೀನಿ. ಒಂದು ವೇಳೆ ರಾಂಗ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಈ ಫುಲ್ ಅಕ್ವೇರಿಯಂಗಳಲ್ಲಿ ನನಗೆ ಇಷ್ಟ ಆಗಿದ್ದು ಈ ಅಕ್ವೇರಿಯಮ್ಮು. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ಫಿಶ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಫಿಶ್ಗಳನ್ನ ನೋಡಿ ಹಸುವಾಯ್ತು ಅಂತ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಹಾಗೆ ಹೊರಗಡೆಗೆ ಬಂದರೆ ಇಲ್ಲಿ ನಮ್ಮ ಬೆಂಗಳೂರು ಕೆಫೆ ಅಂತ ಸಿಗುತ್ತೆ, ಅಲ್ಲಿ ನೀವೇನಾದರೂ ತಿನ್ಕೋಬೋದು. ಈ ಕೆಫೆ ಪಕ್ಕದಲ್ಲೇ ನಮಗೆ ಟನಲ್ ಅಕ್ವೇರಿಯಂ ಸಿಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಇಲ್ಲಿ ಒಂದು ಫೋಟೋ ಅಂತೂ ತೆಗೆಸ್ಕೊಳ್ಳೋದಕ್ಕಾಗಲ್ಲ, ಯಾವಾಗಲೂ ಫುಲ್ ಕ್ರೌಡೆಡ್ ಆಗೇ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.